ರಾಮನಗರದಲ್ಲಿ ಅಮಾನುಷ್ಯ ಘಟನೆಯೊಂದು ನಡೆದಿದೆ. 14 ವರ್ಷದ ಬಾಲಕಿಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕುಗೊಂಡಿದೆ. ರಾಮನಗರದಲ್ಲಿ ಬಾಲಕಿ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಒಂದು ಸಿಗ್ತಾ ಇರುವಂತದ್ದು. ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ರಾಮನಗರದ ಭದ್ರಾಪುರದ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಘಟನೆ ನಡೆದಿತ್ತು. ಮೇ 11ರ ಸಂಜೆ ಬಾಲಕಿ ಆಟವಾಡ್ಲಿಕ್ಕೆ ಹೊರಗೆ ಹೋಗಿರ್ತಾಳೆ. ಮೇ 12ರಂದು ರೈಲ್ವೆ ಟ್ರ್ಯಾಕ್ನ ಪಕ್ಕದಲ್ಲಿ ಶವವಾಗಿ ಪತ್ತೆಯಾಗಿರ್ತಾಳೆ. 2 ದಿನಗಳಲ್ಲಿ ಖಾಕಿಯ ಕೈ ಸೇರ್ತಾ ಇದೆ FSL ರಿಪೋರ್ಟ್. 14 ವರ್ಷದ ಬಾಲಕಿ, ವಿಕಲಚೇತನ ಬಾಲಕಿ. ಆಕೆಯ ಹೆಸರು ಖುಷಿ ಅಂಥೇಳಿ. ಆಕೆ ಅನುಮಾನಾಸ್ಪದ ರೀತಿಯಲ್ಲಿ ಶವವಾಗಿ ಸಿಕ್ಕಿರುವಂಥದ್ದು. ಈ ಸಾವಿನ ಸುತ್ತ ಈಗ ಹಲವು ಅನುಮಾನಗಳ ಹುತ್ತ ಕೂಡ ನಿರ್ಮಾಣವಾಗಿದೆ. ಖುಷಿ ಪೋಷಕರು ಹೇಳ್ತಾ ಇರುವಂತಹದ್ದು ಇದು ಅತ್ಯಾಚಾರವನ್ನು ಎಸಗಿ ಕೊಲೆ ಮಾಡಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಪೊಲೀಸರು ಕೂಡ ಈ ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಿನ್ನೆ ಖುಷಿ ನಿವಾಸಕ್ಕೆ DCM DK ಶಿವಕುಮಾರ್ ಕೂಡ ಭೇಟಿ ಕೊಟ್ಟಿದ್ರು. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಳ್ತಾ ಇದೆ. 14 ವರ್ಷದ ಬಾಲಕಿಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ FSLನ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇರುವಂಥದ್ದು. ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಬರ್ತಾ ಇರುವಂತಹ ರಿಪೋರ್ಟ್ ಈ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡುತ್ತೆ. ನಿನ್ನೆ ಸಂಸದರಾದಂತಹ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಖುಷಿ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ದೊಡ್ಡ ಮಟ್ಟದಲ್ಲಿ ಈಗ ರಾಮನಗರದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಖುಷಿ ಸಾವಿಗೆ ನ್ಯಾಯ ಬೇಕು, ಜೊತೆಗೆ ಯಾರು ಈ ಕೃತ್ಯವನ್ನು ಎಸಗಿದ್ರೋ ಅಂಥವರನ್ನ ನಮ್ಮ ಕೈ ಕೊಡಿ ಅಂಥೇಳಿ ಜನ ಕೇಳಿಕೊಳ್ತಾ ಇದ್ದಾರೆ. ಖುಷಿ ಪೋಷಕರು ಹೇಳ್ತಾ ಇರುವಂಥದ್ದು ಅತ್ಯಾಚಾರವನ್ನೆಸಗಿ ಕಿಡಿಗೇಡಿಗಳು ಹತ್ಯೆಯನ್ನ ಮಾಡಿದ್ದಾರೆ ಅಂಥೇಳಿ. ಸಂಜೆ ಆಟವಾಡ್ಲಿಕ್ಕೆ ಹೋದಂತಹ ಬಾಲಕಿ ಶವವಾಗಿ ಪತ್ತೆಯಾಗಿರುವಂಥದ್ದು. ರಾಮನಗರದಲ್ಲಿ ಈ ಘಟನೆ ನಡೆದಿದೆ. ರಾಮನಗರದ ಭದ್ರಾಪುರದ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಘಟನೆ ನಡೆದಿರುವಂಥದ್ದು. ಈಗ FSL ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಇದರ ನಡುವೆ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ರಾಮನಗರದ ಬಾಲಕಿ ಕೊಲೆಯ ಹಿಂದೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅತ್ಯಾಚಾರವನ್ನ ಮಾಡಿ ಹತ್ಯೆಯನ್ನ ಮಾಡಿದ್ದಾರೆ ಅಂಥೇಳಿ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಗಾಂಜಾ ನಶೆಯಲ್ಲಿ ಕಿಡಿಗೇಡಿಗಳಿಂದ ಈ ಕೃತ್ಯ ಎಸಗಲಾಗಿದೆ ಎನ್ನುವಂತಹ ಆರೋಪ. ಬಾಲಕಿಯ ಸಾವಿಗೆ ನ್ಯಾಯ ಬೇಕು ಅಂಥೇಳಿ ದೊಡ್ಡ ಮಟ್ಟದಲ್ಲಿ ಆಗ್ರಹಿಸ್ತಾ ಇದ್ದಾರೆ. ರಾಮನಗರದ ಬಿಡದಿ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಮನಗರದ ಬಾಲಕಿಯ ಕೊಲೆಯ ಸುತ್ತ ಈಗ ಹಲವು ಪ್ರಶ್ನೆಗಳ ಹುತ್ತ ನಿರ್ಮಾಣವಾಗಿರುವಂಥದ್ದು. ಕುಟುಂಬಸ್ಥರು ಹೇಳ್ತಾ ಇರುವಂತಹದ್ದು, ಸ್ಥಳೀಯರು ಹೇಳ್ತಾ ಇರುವಂಥದ್ದು ಅತ್ಯಾಚಾರವನ್ನು ಎಸಗಿ ಗಾಂಜಾ ನಶೆಯಲ್ಲಿ ಹತ್ಯೆಯನ್ನ ಮಾಡಲಾಗಿದೆ ಅಂಥೇಳಿ. 14 ವರ್ಷದ ಬಾಲಕಿಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಆ ವರದಿಯಲ್ಲಿ ಒಂದು ಖಚಿತತೆ ಸಿಗುತ್ತೆ. ಅತ್ಯಾಚಾರವಾಗಿ ಕೊಲೆಯಾಗಿರೋದಾ ಏನು ಎತ್ತ ಅಂಥೇಳಿ. ಅದಾದ ಮೇಲೆ ಈ ಪ್ರಕರಣದಲ್ಲಿ ಮತ್ತಷ್ಟು ಇನ್ವೆಸ್ಟಿಗೇಷನ್ ಚುರುಕಾಗುವಂತಹ ಸಾಧ್ಯತೆ ಇದೆ. 6 ಗಂಟೆಯಿಂದ ಮಗು ಕಾಣೆಯಾಗಿತ್ತು. ಹುಡುಕಾಡಿ ಪೊಲೀಸ್ ಸ್ಟೇಷನ್ ಗಂಟೆ ಬಿಡದಿ ಗಂಟೆ ಹೋದ್ರು, ಸಿಕ್ಕಿಲ್ಲ. ಪೊಲೀಸ್ಗೆ ಕಂಪ್ಲೇಂಟ್ ತಗೊಳ್ಳಿ ಸರ್ ಅಂದ್ರೆ, ಬೇಡ ನೀವು 10 ಗಂಟೆ ಮೇಲೆ ಬನ್ನಿ, ನಾವು ಕಂಪ್ಲೇಂಟ್ ತಗೋತೀವಿ ಅಂತ ಹೇಳಿ ಅವ್ರು ಒಂದು ಜೀವ ಉಳಿಸಿದ್ರೆ ಎಷ್ಟು ಪುಣ್ಯ ಇತ್ತಿತ್ತು. ಅದು ರೇಪ್ ಮಾಡಿಬಿಟ್ಟು 4 ಜನ ರೇಪ್ ಮಾಡಿ, ಅದನ್ನು ಮೊಚ್ಚಿಂದ ಹೊಡೆದವ್ರೆ, ರಾಡಿಂದ ಹೊಡೆದವ್ರೆ, ತಲೆ ಮೇಲೆ ಚಿತ್ರಹಿಂಸೆ ಕೊಟ್ಬಿಟ್ಟವ್ರೆ. ಕಾಲು ನಡೆಯೋ ಜಾಗ ಮಂಡಿನೂ ಹೊಡೆದು ಬಿಟ್ಟವ್ರೆ, ರಾಡಿಂದಾನೆ ಹೊಡೆದ್ಬಿಟ್ಟು ನಡ ಸೊಂಟನು ಕಿತ್ತಾಕ್ಬಿಟ್ಟವ್ರೆ. ಕಿತ್ತುಬಿಟ್ಟು ಚೆನ್ನಾಗಿ ರೇಪ್ ಮಾಡಿಬಿಟ್ಟು ರೈಲ್ವೆ ಟ್ರ್ಯಾಕಿಗೆ ಬರಲಿ ಅಂತ ಕೇಸ್ ಬರಬೇಡ್ದಂತ ಹೇಳಿ ಅವರು ಹಾಕ್ಬಿಟ್ಟು ಹೋಗವ್ರೆ. ಆವಾಗ ನಾವು ಏನು ಮಾಡಿದ್ರು, ಹುಡುಕಿ ಪೊಲೀಸ್ ಸ್ಟೇಷನ್ ಬಿಡದಿ ಗಂಟೆ ಹೋದ್ರು, ಯಾರು ನಮಗೆ ನ್ಯಾಯ ದೊರಕಿಲ್ಲ. ಬೆಳಗ್ಗೆ ಹುಡುಕಿ ತಿರ್ಗಾ 6 ಗಂಟೆ ಜಾವೆ ನಮ್ಮ ಹುಡುಗರೇ ನೋಡಿ ಏನೋ ರಿಸರ್ಚ್ಗೆ ಹೋಗುವಾಗ ಯಾರ್ದೋ ಬಾಡಿ ಬಿದ್ದೈತೆ ಅಂತ ಕೇಳುವಾಗ ಇಲ್ಲಿ ಕಿರ್ಚಾಡ್ತಾ ಇದ್ರು. ನಾವು ಬಾಡಿ ಬಿದ್ದೈತೆ ಯಾಕಂದರೆ ನೋಡಿದವಾಗ ನಮ್ಮ ಹುಡುಗಿ ಬಾಡಿನೇ, ನಮ್ಮ ತಂಗಿ ಬಾಡಿ ಮಗಳದೆ ಮೂಗು, ಮಾತು ಬರಲ್ಲ. ಅವಳು ಓದ್ತಾ ಇದ್ಲು ಹಾಸ್ಟೆಲ್ಗೆ. ರಜಾ ಟೈಮ್ ಅಂತ ಕರ್ಕೊಂಡ್ಬಂದಿರೋದು. ರಜಾ ಟೈಮ್ ಸವಿತಾ, ನಮ್ಮ ಹೆಸರು ಸವಿತಾ ಅಂತ ಸರ್. ರಜಾ ಟೈಮ್ಗೆ ನಾವು ಕರ್ಕೊಂಡ್ಬರುವಾಗ ಇಲ್ಲಿ ನಾವು ಕಂಡಂಗೆ ಇದುವರೆಗೂ 50 ವರ್ಷ ಊರು ಗ್ರಾಮ ಇದು. ಇದುವರೆಗೂ ಇಂಥ ಅನಾಹುತ ಆಗಿಲ್ಲ. ಇದು ಫಸ್ಟ್ ಬಾರಿ ಭದ್ರಾಪುರ ಗ್ರಾಮದಲ್ಲಿ ಆಗಿರೋದು, ಮೊದಲನೇ ಬಾರಿ ಆಗಿರೋದು. ಇದನ್ನ ದಯವಿಟ್ಟು ನಮಗೆ ರಕ್ಷಣೆ ಬೇಕು. ಮಗುಗೆ ಮೂಗಿ ಕಿವಿಡಿ ಕೇಳಿಸಲ್ಲ.
ಆ ಮೂಗಿಗೆ ಇಂಥ ರೇಪ್ ಕೇಸ್ ಅಟೆಂಡ್ ಮಾಡಿ 6 ಜನ ಅಂತೆ, ನಮಗೂ ಗೊತ್ತಿಲ್ಲ ಅದು ಮಾಹಿತಿ. ಅದು ರೈಲಿಗೆ ಬಿಸಾಕವ್ರೆ ನೋಡಿ ಹೇಳ್ದು ಸರ್. ಸುಮಾರು ಮೂಗಿ 5 ಗಂಟೆಗೆ ಇಲ್ಲಿ ಅಮ್ಮ ಬರ್ತಡೇ ಯಾವುದು ಇದೆಲ್ಲ ಅವತ್ತಿನ ದಿನ 5 ಗಂಟೆ 5:30 ಗಂಟೆಗೆ ಇದ್ದಿದ್ರು. 5:30ಗೆ ನಮ್ಮ ಮಗು ಹಿಡ್ಕೊಂಡು ಓಡಾಡ್ತೈತೆ, ನನ್ನ ಸಣ್ಣ ಮಗು ಪಾಪನ್ ತೊಗೊಂಡು. ಆಮೇಲೆ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಹೋಯ್ತು ಮೂಗಿ. ಅಲ್ಲಿಂದ ಲೈಟ್ ಬಂದು ಹೋಯ್ತು, 3-4 ಸತಿ ಬಂದು ಹೋಯ್ತು ಕರೆಂಟು. ಆವಾಗಲೇ ಕಾಣೆ ಆಗಿರೋದು. ಆ ಮಿಸ್ಸಿಂಗ್ ಆದಾಗ ನಾವು ಅಲ್ಲಿಂದ ಹುಡುಗಾಟ ಮಾಡಿದ್ವಿ. ಆಮೇಲೆ 2 ಗಂಟೆ ರಾತ್ರಿಗೆ ದಾಖಲೆ ಕೊಟ್ಟಿದ್ವಿ. ಅಲ್ಲಿಂದ ಹುಡುಗ ಬೆಳಗ್ಗೆ ನೋಡ್ರೆ ಈ ಥರ ಆಗಿದೆ. ನಮಗೆ ಮಾಹಿತಿ ಇಷ್ಟೇ ಆಗಿರೋದು. ನಮ್ಮ ಗ್ರಾಮದಲ್ಲಿ ಇದುವರೆಗೂ 50 ವರ್ಷದಿಂದ ಯಾವುದೇ ಒಬ್ಬ ಕಿಡಿಕುಳ ಆಗಿರಲಿಲ್ಲ. ಇದನ್ನು ದಯವಿಟ್ಟು ಕ್ರಮವಾಗಿ ಮೇಲಧಿಕಾರಿಗಳು ತಗೊಂಡು ಇದನ್ನು ಪ್ರತಿಭಟನೆ ನಾವು ಮಾಡ್ತೀವಿ. ರಾಮನಗರ ಜಿಲ್ಲೆಗೆ ಹೋಗ್ಬಿಟ್ಟು ಧರಣಿ ಮಾಡಬೇಕಂತ ನಮಗೆ ಇದೆ. ಅವ್ರು ಈಗಾಗಲೇ ನಾನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೆ ಮಾತಾಡಿದ್ದೇನೆ. ಅವರು ಹೇಳಿದರು, ಇಲ್ಲ ನಾವೆಲ್ಲ ಬಂದೋಬಸ್ತು ಮಾಡಿದ್ದೇವೆ, ನಂತರ ಎಲ್ಲ ಯಾರು ಯಾವ ರೀತಿ ಕೊಲೆ ಆಯಿತು ಅನ್ನೋದ್ರ ಬಗ್ಗೆ ನಮಗಿನ್ನೂ ಸುಳಿವು ಸಿಕ್ಕಿಲ್ಲ, ಎಲ್ಲ ಹುಡುಕ್ತಾ ಇದ್ದೇವೆ. ಯಾಕೆಂದರೆ ಆ ಭಾಗದಲ್ಲಿ ಯಾವುದೇ CCTV ವ್ಯವಸ್ಥೆ ಇಲ್ಲ. ಹಾಗಾಗಿ CCTV ವ್ಯವಸ್ಥೆ ಇದ್ದರೆ ಬಹುಶಃ ಬೇಗ ನಮಗೆ ಗೊತ್ತಾಗ್ತಾ ಇತ್ತು. ಹೀಗಾಗಿ ನಾವು, ಯಾಕೆಂದರೆ ಈ ಕುಟುಂಬ ಸದಸ್ಯರ ಪ್ರಕಾರ ಅವ್ರಿಗೆ ಯಾರ ಜೊತೆನೂ ವೈಮನಸ್ಸಿಲ್ಲ ಅಥವಾ ವೈರತ್ವ ಇಲ್ಲ. ಹೀಗಾಗಿ ಬಹುಶಃ ಇವತ್ತು ಅಥವಾ ನಾಳೆ ನಿಖರವಾದಂಥ ಕಾರಣ ಗೊತ್ತಾಗುತ್ತೆ, ಆವಾಗ ಇದ್ರ ಬಗ್ಗೆ ಕರೆಕ್ಟ್ ಮಾಹಿತಿ ಸಿಗುತ್ತೆ. ಅಲ್ಲ, ಇದಕ್ಕೆಲ್ಲ ಉತ್ತರ FSL. ಅದರ್ವೈಸ್ ಇದೆಲ್ಲ ಊಹಾಪೋಹ ಆಗುತ್ತೆ. ಎಲ್ಲ ಉತ್ತರ FSL.